ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ ಸ್ನೇಹಿತರೆ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾಕಪ್ಪ ಇವತ್ತು ವಿಶೇಷವಾಗಿ ಈ ಒಂದು ಚಾನಲ್ಗೆ ನಾನು ಬರ್ತಾಯಿದ್ದೀನಿ ಅಂತಂದರೆ, ಉತ್ತರ ಕರ್ನಾಟಕದ ಕಲಾವಿದರ ಅಭಿವೃದ್ಧಿಯ ಒಂದು ಒಕ್ಕೂಟ ಮಾಡಿದ್ದೀವಿ. ಆ ಒಕ್ಕೂಟ ಇವತ್ತು ವಿಶೇಷವಾಗಿ 9ನೇ ತಾರೀಕಿಗೆ ಚಾಲನೆ ನೀಡಿದೆ. ಆ ಒಕ್ಕೂಟದಿಂದ ಬರುವಂಥ ಎಲ್ಲ ಕಲಾವಿದರಿಗೆ ಒಂದು ಒಳ್ಳೆಯದಾಗಲೇನೋ ನಿಟ್ಟಿನಲ್ಲಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ನಾವೇನಾದರೂ ಪ್ರಚಾರ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನಮಗೆಲ್ಲ ಫೋಟೋಗಳು ಹಾಕ್ತಾಯಿದ್ವಿ. ಒಂದು. ಎರಡನೇದ್ದು, ನಾವು ಸ್ವಂತ ಖರ್ಚಲ್ಲಿ ಇದು ಮಾಡೋ ಅವಶ್ಯಕತೆ ಇರಲಿಲ್ಲ. 2. ಮೂರನೇದ್ದು, ಯಾವನೋ ಒಬ್ಬ ಕಿಡಿಗೇಡಿ ನಾಮರ್ದ ನನ್ನ ಮಗ ಅವನು ಬಂದು ಹೇಳ್ದ, ನೀವು ಅನ್ನ ಸಾರು ಹಾಕ್ತೀರಿ, ಅದು ಹಾಕ್ತೀರಿ, ಇದು ಹಾಕ್ತೀರಿ. ಅದಲ್ಲ, ನೀವು ಅನ್ನ ಸಾರು ತಿನ್ನಿರಿ, ಏನಾರ ತಿನ್ನಿರಿ, ಬಟ್ ನಾವು ಒಳ್ಳೆಯ ರೀತಿಯ ಒಂದು ಸಂಘಟನೆ ಮಾಡ್ತಾಯಿದ್ವಿ. ಕಲಾವಿದ್ರು ಒಳ್ಳೆಯದಾಗಲಿ. ಯಾಕಂದರೆ ಇಲ್ಲಿ ಶಬ್ಬೆ ಡಾಂಗಿ ಆಗಿರ್ಬೋದು, ಆನಂದ MD ಆಗಿರ್ಬೋದು, ಮತ್ತು ನಮ್ಮ ಪುಂಡ್ಲಿಕ್ ಲಮಾನಿ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ನಾನಾಗಿರ್ಬೋದು, ನಮಗೆ ಅದರ ಅವಶ್ಯಕತೆಯೂ ಇಲ್ಲ. ಇಲ್ಲಿ ನಾವು ಇಷ್ಟು ದಿನ ಕಲಾ ಸೇವೆ 30 ವರ್ಷದಿಂದ 40 ವರ್ಷದಿಂದ ಮಾಡ್ತಾನೆ ಬಂದಿದ್ದೀವಿ. ಇನ್ನು ಮುಂದೆ ಬರುವಂಥ ಯುವ ಪೀಳಿಗೆಗೆ ಒಳ್ಳೆಯ ಕಲಾವಿದರಿಗೆ ಒಂದು ಒಳ್ಳೆಯ ಉತ್ಸಾಹ ನೀಡಲಿ, ಅವರಿಗೆ ಗೌರ್ಮೆಂಟಿಂದ ಬರುವಂಥ ಸೌಲಭ್ಯಗಳು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಂಘ ಹುಟ್ಟಾಕ್ತಾಯಿದ್ದೀವಿ. ಯಾರ ಕಿಡಿಗೇಡಿಗಳ ಮಾತು ಕೇಳದೆ ಹಿಂಜರಿಯದೆ ಈ ಸಂಘಟನೆಗೆ ಸೇರಿ. ನಾವು ಹೇಳಿದ್ವಿ, ವರ್ಷಕ್ಕೆ 1,000 ರೂಪಾಯಿ ಸಂಘಟನೆ ಅಂದರೆ ಆರ್ಗನೈಸರ್ ಅಂದರೆ ಆರ್ಕೆಸ್ಟ್ರಾ ಮಾಲೀಕರಿಗೆ, ಕಲಾವಿದರಿಗೆ 500 ರೂಪಾಯಿ. ಯಾಕೆ ಮಾಡಿದ್ವಿ ಅಂದರೆ, ಈ ಸಂಘಕ್ಕೆ ನಾನು ಮೆಂಬರ್ ಇದ್ದೀನಿ, ನಾನು ದುಡ್ಡು ಹಾಕಿನ ಅನ್ನೋ ಒಂದು ನಿಮಗೆ ವಿಷಯ ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೆ ನಿಮ್ಮ ಹತ್ರ ನಾವು ಆ ಮೆಂಬರ್ಸ್ ಫೀಸ್ ಕೇಳ್ತಾಯಿದ್ದೀವಿ. ಒಂದು. ಎರಡನೇದ್ದು, ಇಷ್ಟು ಅರ್ಥ ಮಾಡಿಕೊಡ್ರಿ, ಅಷ್ಟೊತ್ತು ಚೆನ್ನಾಗಿ ನಡೀತಾ ಇರೋ ಕಾರ್ಯಕ್ರಮಕ್ಕೆ ಒಂದು ಯಾವುದೋ ಒಂದು ಕೆಟ್ಟ ಹುಳ ಬಂದು ಹಾಳು ಮಾಡ್ತು. ಬಟ್ ಆ ಕೆಟ್ಟ ಹುಳನೇ ನಮಗೆ ಇವತ್ತು ಮಾದರಿ. ಆ ಕೆಟ್ಟ ಹುಳಕ್ಕೆ ಇವತ್ತು ಬರೋಬ್ಬರಿ ನಾವು ಪಾಠ ಕಲಿಸ್ತೀವಿ, ಈ ಸಂಘನ ಬೆಳೆಸಿ ತೋರಿಸ್ತೀವಿ. ತಾಕತ್ತಿದ್ರೆ ತಡೆದು ನೋಡಲಿ. ಅದರ ವಿವರವಾಗಿ ನಮ್ಮ ವಿಶೇಷವಾದಂಥ ಬಾಗಲಕೋಟ್ ಜಿಲ್ಲೆಯ ಹೆಮ್ಮೆಯ ಕವಿಗಳಾದಂಥ HN ಸೇಬನ್ನವ್ರ ಕವಿಗಳು ಮತ್ತು ನಮ್ಮ ಬಾಗಲಕೋಟ್ ಜಿಲ್ಲೆಯ ಇನ್ನೋರ್ವ ಮಕ್ಕಳ ಒಂದು ಹಿತರಕ್ಷಣಾ ಸಮಿತಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘದ ಅಧ್ಯಕ್ಷರು ರಮೇಶ್ ಭಜಂತ್ರಿಯವರು ಕೂಡ ಈ ಒಂದೆರಡು ಮಾತನ್ನು ತರ್ತಾರೆ. ಇದಾದಮೇಲೆ ಇನ್ನೂ ಸಾಕಷ್ಟು ಇದೆ, ಇಲ್ಲಿಗೆ ಮುಗೀತು ಅಂತಲ್ಲ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಬರ್ತೀವಿ, ಈ ಸಂಘವನ್ನು ಪ್ರಾರಂಭ ಮಾಡ್ತೀವಿ. ಯಾವನ್ ತಡಿತಾನೋ ತಡೀಲಿ. ಈ ಸಂಘಕ್ಕೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವಿರುವಂಥ ಏನು 10 ಜನ ಕಲಾವಿದರಿದ್ದೀವಿ. 10 ಜನನೂ 10 ಜನ ಸೇರಿ 100 ಜನ ಆಯಿತು. ಆ 100 ಜನ ಇದ್ರ ಬೆನಿಫಿಟ್ ತೊಗೋತೀವಿ. ಬಂದವರು ನಮ್ಮವರು, ಬರದೇ ಇದ್ದವರು ಹೋದವರು ನಮಗೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಒಂದು ಉತ್ತರ ಕರ್ನಾಟಕ ಅಭಿವೃದ್ಧಿ ಒಕ್ಕೂಟ ಕಲಾವಿದರ ಒಕ್ಕೂಟಕ್ಕೆ ನೀವೆಲ್ಲ ಸೇರ್ಪಡೆಯಾಗಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಹೇಳಿ, ನಾವು ಸಂಘದವ್ರು ಹಾಕ್ತೀವಿ. ಯಾಕೆಂದರೆ ಈ ಒಕ್ಕೂಟ ಪ್ರಾರಂಭ ಆಗಬೇಕು. ಈ ಒಕ್ಕೂಟದ ಉದ್ದೇಶನೇ ಅಶ್ಲೀಲವನ್ನು ಅಳಕು ಹಾಕೋದು, ಅಶ್ಲೀಲ ಕಾಮಿಡಿನ ತೆಗೆಯೋದು. ಯಾಕೆ ಈ ಹಿಂದೆ ಎಲ್ಲರೂ ಮಾಡಿರ್ಬೋದು, ಬಟ್ ನಾವು ಇವತ್ತಿಗೂ ವೈಟ್ ಕಾಲರ್ ಇದ್ದೀವಿ. ಯಾವ ಅಶ್ಲೀಲ ಹಾಡುಗಳಾಗಿರ್ಬೋದು, ಅಶ್ಲೀಲ ಜಾನಪದ ಇವತ್ತಿಗೂ ಹಾಡ್ಸಲ್ಲ. ಮೊನ್ನೆ ಯೋಗರಾಜ್ ಭಟ್ರು ಒಂದು ಹಾಡನ್ನು ಹಿತ್ತಲಕ್ಕ ಕರಿಬೇಡ ಮಾವ, ಆ ಹಾಡು ಇವತ್ತಿಗೂ ನಾವು ಬ್ಯಾನ್ ಮಾಡಿದ್ವಿ ನಮ್ಮ ಆರ್ಕೆಸ್ಟ್ರಾದಲ್ಲಿ. 10,000 ಕೊಡೋದನ್ನು ಮಾಡಿಸಿಲ್ಲ ನಾವು. ಯಾಕಂದರೆ ನಾವು ಕನ್ನಡ ಸಂಸ್ಕೃತಿ ಈ ನೆಲ ಜಲಗೋಸ್ಕರ ಹೋರಾಟ ಮಾಡುವಂಥ ಹೋರಾಟಗಾರರು, ಅದನ್ನೆಲ್ಲ ಮಾಡಬಾರ್ದು. ಇದಕ್ಕೆ ಸಾಕಷ್ಟು ಜನ ಸಪೋರ್ಟ್ ಇದ್ದಾರೆ. ಇನ್ನು ಈಗಾಗಲೇ ನಾವು SP ಅವರಿಗೆ, DC ಅವರಿಗೆ ಮತ್ತು ನ್ಯಾಯವಾದಿಗಳಿಗೆ, ಸ್ವಾಮೀಜಿಯವರಿಗೆ, ಅಧಿಕಾರಿಗಳಿಗೆಲ್ಲರ ಒಂದು ಪರ್ಮಿಷನ್ ತೊಗೊಳಕ್ಕೆ ನಾವು ಬರ್ತಾಯಿದ್ದೀವಿ. ಅವರೆಲ್ಲರ ಅನುಮತಿ ಪಡೆದು ಅವರ ಸಲಹೆಗಳನ್ನು ತಗೊಂಡು ಈ ಒಂದು ಒಕ್ಕೂಟ ನೀಟಾಗಿ ಪ್ರಾರಂಭ ಮಾಡ್ತಾಯಿದ್ದೀವಿ. ದಯವಿಟ್ಟು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ, ಯೋಚನೆ ಮಾಡಿ. ಇಲ್ಲ, ನಮ್ಮ ಸಂಘ ಪ್ರಾರಂಭ ಆದಮೇಲೆ ಬನ್ನಿ ನೀವು, ಓಕೆನಾ? ಅಷ್ಟು ಮಾಡಿ ಈ ಒಂದು ಉತ್ತರ ಕರ್ನಾಟಕ ಅಭಿವೃದ್ಧಿ ಏನು ನಾವು ಮಾಡ್ತಾಯಿದ್ದೀವಿ, ಈ ಕಲಾವಿದರ ಒಕ್ಕೂಟ ಕಲಾವಿದರಿಗೆ. ಯಾಕಂದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಕಲಾವಿದರ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಉಚಿತವಾಗಿ ಸಿಗುತ್ತೆ ಅಂತ. ಕನ್ನಡ ಸಂಸ್ಕೃತಿ ಇಲ್ಲ ಅಂದ ಎಷ್ಟೊಂದು ಬೆನಿಫಿಟ್ ಇದೆ ಅಂತ ಗೊತ್ತಿಲ್ಲ. ಅವೆಲ್ಲವೂ ಮುಂದೆ ಒಂದು ದಿನ ನೀವು ನೋಡ್ತಾ ಹೋಗಿ. ಇದೇನು ಭಾಳ ದಿನ ಉಳಿದಿಲ್ಲ. ಯಾಕಂದರೆ ಇಡೀ ಸಮಾಜವನ್ನು ಕಟ್ಟಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಅಂತ ಅನುಭವ ತಿಂದರು, ಗಾಂಧೀಜಿಯವರು ತಿಂದರು. ಯಾಕಂದರೆ ಆ ಅನುಭವ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತಂದರೆ, ಮುಂದೆ ಒಂದು ದಿನ ನಿಮಗೆ ತೋರಿಸುತ್ತೆ ಅದು ಆ ಒಳ್ಳೆಯ ಕೆಲಸ ಹೆಂಗಿರುತ್ತೆ ಅಂತ. ನಾನು ನಿಮ್ಮ ಪ್ರೀತಿಯ RD ಬಾಬು, ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ. ಬಟ್ ಒಂದು ನೆನ್ಪಿಟ್ಕೊಡ್ರಿ, ಎಷ್ಟೇ ಜನ ಕೆಡಿಸಿದ್ರು ನಾವು ಮಾತ್ರ ಯಾವತ್ತೂ ಹಿಂಗೆ ಇರ್ತೀವಿ, ಯಾರಿಗೂ ಕೆಡ್ಸಕ್ಕೆ ಬಿಡಲ್ಲ. ನೀವು ಯಾರಾದರೂ ಕೆಟ್ಟರು ನಿಮ್ಮ ಮನೆ ಬರ, ನಾವು ಮಾತ್ರ ಒಳ್ಳೇದಕ್ಕೆ ಹೋರಾಡ್ತೀವಿ, ಎಲ್ಲ ಕಳೆದ್ರು ಒಳ್ಳೇದು ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಉತ್ತರ ಕರ್ನಾಟಕ ಕಲಾವಿದರ
ಒಕ್ಕೂಟ ಸಂಘದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪೂಜ್ಯರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಂಕರ ಡಾಂಗೆ ಅವರೇ ಹಾಗೂ ಈ ಸಂಘಟನೆಯ ಎಲ್ಲ ರೂವಾರಿಗಳಾದಂಥ ನನ್ನ ಆತ್ಮೀಯರೇ, ಮುಂದೆ ಕೂಡಿರುವಂಥ ನನ್ನೆಲ್ಲ ಕಲಾವಿದರೇ, ಕಲಾವಿದರ ಬಗ್ಗೆ ಬಹಳ ವಿಷಯ ಪ್ರಸ್ತಾಪ ಆಯ್ತಿದೆ. ಇದನ್ನ ನಾವು ಸುಮಾರು ಒಂದು 10 ವರ್ಷದ ಹಿಂದೆ ಇದೇ ಅಂಬೇಡ್ಕರ್ ಭವನದೊಳಗೆ ಕಲಾವಿದರ ಸಮಾವೇಶನೂ ಮಾಡಿದ್ವಿ. ಇದರ ಪರವಾಗಿ ಮಾತಾಡಿ ಅವಾಗ DC ಅವ್ರನ್ನೂ ಕರೆಸಿದ್ವಿ, ಮನವಿನೂ ಮಾಡಿದ್ವಿ. ನಾವು ಕಾರ್ಯಕ್ರಮ ಮಾಡಿದ್ದ ಇದ್ರದ್ದು ಹೆಚ್ಚಾತಂತ ಅನಿಸ್ತು ನನಗೆ. ಈಗ ತಾವೆಲ್ಲ ಹೇಳಕತ್ತೀರಿ ಅಶ್ಲೀಲ ಹಾಡನ ಹಾಡಿದ್ರೆ ಜನ ಸ್ವೀಕಾರ ಮಾಡ್ತಾರ, ಅಶ್ಲೀಲ ಪದ ನಾವು ನುಡಿಸಿದ್ರನ್ನ ಜನ ನಮ್ಮದು ಭಾಳ ಒಂದು ರಾತ್ರಿ ಒಳಗೆ ನಾವು ಮಿಂಚ್ಬಿಡ್ತೀವಿ ಅಂತೇಳಿ ಅದು ಬೇಡ ಅಂತೀನಿ. ನಾನು ಒಂದು ನಾಟಕ ಬರೆಯೋದ್ಮ್ಯಾಗ ಒಬ್ಬ ಕವಿ ನಾಟಕ ಬರೆದಿದ್ದ, ಒಂದು ಜಾತಿ ಮ್ಯಾಗ ನಾಟಕ ಬರೆದವ. ನಾ ಫೋನ್ ಮಾಡಿದೆ ಅವ್ಗೆ, ಅಲ್ಲೂ ಒಂದು ಜಾತಿ ಹೆಸರಿಟ್ಕೊಂಡು ಈ ನಾಟಕ ಬರೀತಿ, ಸಮಾಜಕ್ಕೆ ನೀವು ಏನು ಕೊಡಕಂತಿ ಅಂತ ಕೇಳಿ ನಾನು. ಸಮಾಜಕ್ಕೆ ನಾವು ಏನು ಬರೀತೀವಿ, ನಾವು ಏನು ಕೊಡಕತ್ತೀವಿ ಅನ್ನೋದು ನಮ್ಮ ಹತ್ರದ ಪರಿಜ್ಞಾನ ಇರ್ಬೇಕು. ನಾ ಏನು ಕೊಡಕತ್ತೀನಿ ಸಮಾಜಕ್ಕೆ ನಾ ಏನು ನನ್ನಿಂದ ಕೊಡುಗೆ ಹೊಂಟೈತಿ ಅನ್ನುವಂಥ ಅವರು ಒಬ್ಬ ಕಲಾವಿದನಲ್ಲಿ ಇರಬೇಕು. ಅವ ಹೇಳ್ದ, ಅಲ್ರಿ ನನ್ನ ಜಾತಿ ನಾನು ನಾಟಕ ಬರೀತೀನಿ, ನಿಮಗೆ ಬೇಡ, ನಿಮಗೆ ಬಿಡ್ರಿ, ನೀವು ಜಾತಿ ಮಾಡಂಗೆಲ್ಲ ಬಿಟ್ಟು ಬಿಡ್ರಿ, ನಾ ಮಾಡವ ಅಂತಂದ ನನಗೆ. ನಾ ಅಂದೇ ಬರಬರಿನಿಂದ ಅಂದ ಇರು ಎಷ್ಟು ದಿವಸದ ನೋಡ್ರಿ, ಯಾವಾಗಲೂ ಅನ್ಯಾಯ ಭಾಳ ದಿವಸ ಇರಂಗಿಲ್ಲ, ಅಧರ್ಮ ಭಾಳ ದಿವಸ ನಡೆಯಂಗಿಲ್ಲ. ಇಲ್ಲಿ ಧರ್ಮಕ್ಕೆ ಜಯ ಐತಿ. ಒಬ್ಬವ ಪುಟ್ಟರಾಜ ಗವಾಯಿಗಳಂತ ಒಬ್ಬ ಆಸ್ತಿ ಪರಮ ಪೂಜ್ಯರು ಎಲ್ಲರಿಗೆ ಹೇಳೋರು, ನಾ ಎಲ್ಲಾರ್ಕಿಂತ ಸಣ್ಣವ ಅಂತೇಳಿ. ಅವ್ರ ಮುಂದೆ ನೀವು ಯಾಕೆ ಗಿಡ ತಪ್ಪಲ್ರಿ? ಯಾವ ಗಿಡ ತಪ್ಪಲ? ನಡೆದಾಡೋ ದೇವರು ಅವರನ್ನ ಸಣ್ಣವರಂದ್ರು. ಅಂತ ವಿಷಯದೊಳಗೆ ನಮ್ಮ ಕಲಾವಿದರು ನಾನು ಭಾಳ ದಿವಸದಿಂದ ನೋಡಕತ್ತೀನಿ, ಎಂತೆಂಥ ಶಬ್ದಗಳನ್ನು ನುಡಿಸ್ತಾರ, ಎಂತೆಂಥ ವಿಷಯಗಳನ್ನು ಬರೀತಾರ. ಯಾರಾದರೂ ಒಂದು ಧ್ವನಿ ಅದ್ರ ಪರವಾಗಿ ಎತ್ತಿದ್ರ ಅಂದ್ರೆ ಅದ್ರ ಈ ಬುಡಕ್ಕೆ ಕಾಮೆಂಟ್ಗಳು ನೋಡ್ಬೇಕು ನೀವು. ಆ ಕಾಮೆಂಟ್ ಏನು ಹಾಕಾಕತ್ತೀನಿ ಅನ್ನೋಂಥ ವಿಷಯ ಸಹಿತ ಅವ್ರಿಗೆ ಗೊತ್ತಿರಂಗಿಲ್ಲ. ಆ ಶಬ್ದ ಬರೆಯಾಕಾರ ಅವ್ರಿಗೆ ನಾಚಿಕೆ ಬರ್ಬತ್ತೋ ಇಲ್ಲ ನನಗೂ ಅದು ತಿಳಿಯೋವಂತ ಎಂತೆಂಥ ವಿಷಯಗಳನ್ನ. ಯಾಕೆ ಕಲಾವಿದರಿಗೆ ಹೆಣ್ಣೊಂದು ಬಿಟ್ಟರೆ ಮತ್ತೆ ಏನೋ ವಿಷಯ ಇಲ್ಲ. ತಾಯಿ ಇಲ್ಲ, ತಂದಿಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ, ಗೆಳೆಯ ಇಲ್ಲ, ಬಂಧು ಇಲ್ಲ, ಬಾಂಧವರಿಲ್ಲ. ಒಂದು ಹೆಣ್ಣನ್ನ ಹೆಣ್ಣಿನ ರೂಪರೇಷೆಗಳನ್ನ ಅವ್ರಿಗೇನು ಏನಾಗ್ಬಿಟ್ಟಂದ್ರೆ, ಆ ಹೆಣ್ಣಂದ್ರೆ ಒಂದು ಏನೋ ಒಂದು ವಸ್ತು ಅದು. ಅದ್ರ ಬಗ್ಗೆ ಬರೆದ್ರೆ ಮಾತ್ರ ನಮ್ಮ ಹಾಡು ಓಡ್ತಾವು, ನಮ್ಮ ಸಿನಿಮಾ ಓಡುತ್ತ, ನಮ್ಮ ನಾಟಕ ಓಡುತ್ತ ಅನ್ನೋದು. ಯಾಕೆ ತಾಯಿ ಬಗ್ಗೆ ತಂದೆ ಬಗ್ಗೆ ಬರೆದವರು ಗುರುರಾಜ್ ಹೊಸಕೋಟೆ ಹೆಸರಿಲ್ಲರಿ? ತಾಯಿ ಬಗ್ಗೆ ತಂದೆ ಬಗ್ಗೆ ಬರೆದವರು ಶಂಕರ ಡಾಂಗೆ ಅವರ ಹೆಸರಿಲ್ಲ? ರಂಗಭೂಮಿ ಒಳಗೆ ಈಗ ಹೆಣ್ಣು ಬಸವರಾಜ್ ಅವರು, ಇದು ನೀ ಹುಟ್ಟಿದ ಯಾರಿಗೆ, ರೈತನ ಮಕ್ಕಳು, ನೋಡಿ ಅವನ್ನೆಲ್ಲ ನಾಟಕಗಳು, ನಾವು ಹೆಸರಿಲ್ಲ. ಯಾಕೆ ನಮ್ಮ ಕಲಾವಿದರಲ್ಲಿ ಈ ಒಂದು ದುರ್ಬುದ್ಧಿ ಯಾಕೆ ಬರುತ್ತ ಅಂದ್ರೆ, ನಮ್ಮದು ಇನ್ನೂ ನಾಚಿಕೆ ಬಂದಿಲ್ಲ ನಮ್ಮ ಉತ್ತರ ಕರ್ನಾಟಕದವ್ರಿಗೆ. ಯಾಕೆ ನಾಚಿಕೆ ಬಂದಿಲ್ಲ ಅಂತಂದ್ರೆ, ನಾವು ಅನ್ನಾಗತ್ತೀವಿ ಅದು ಉತ್ತರ ಕರ್ನಾಟಕದ ಸಂಘ ಈಗ ಮಾಡ್ಕೊಳಕತ್ತೀವಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ದಾವಣಗೆರೆ ಈಚೆ ಕಡೆ ಬರ್ರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವ್, ಹುಬ್ಬಳ್ಳಿ, ಇದು ನಮ್ಮ ಕುಷ್ಟಗಿ, ಇವೆಲ್ಲ ಈ ಭಾಗ ಬರ್ರಿ ನಮ್ಮ ಉತ್ತರ ಕರ್ನಾಟಕದವ್ರು. ಯಾವ ರಾಜ್ಕುಮಾರ್ ಏನಿದೆ, ಯಾವ ವಿಷ್ಣುವರ್ಧನ ಏನ, ಯಾವ ರವಿಚಂದ್ರ ಏನ? ನಾವು ನಮ್ಮ ಜನ್ಮಕ್ಕೆ ನಾಚಿಕೆ ಪಡ್ಕೋಬೇಕು. ನಾವು ಇನ್ನೊಬ್ಬರಿಗೆ ನಾವು ಹೀರೋ ಒಪ್ಕೊಳಕತ್ತೀವಿ. ಉತ್ತರ ಕರ್ನಾಟಕದ ಕೊಡುಗೆ, ರಂಗಭೂಮಿ ಕೊಡುಗೆ ಇಡೀ ದಕ್ಷಿಣದ ಕರ್ನಾಟಕದವರು ಅವ್ರು ಏನದಲ್ಲ ತಗೊಂಡು ಬೇಗದ ಮಾಡ್ಕೊಳ್ಳೋರು. ನಮಗೆ ನಾಚಿಗಿಲ್ಲ. ನಮ್ಮದು ಏನೈತಿ, ಬರೀ ಮಾತುಗೊಮ್ಮೆ ನಾನು ನೀರು ತುಳಿದು ನೀನು ನಾ ತುಳಿದು, ನನ್ನ ಬಗ್ಗೆ ನೀ ಟೀಕಾ ಮಾಡೋದು, ನಿನ್ನ ಬಗ್ಗೆ ನಾ ಟೀಕಾ ಮಾಡೋದು. ಇದ್ರೊಳಗೆ ನಮ್ಮ ಕಲಾವಿದರ ಅಸ್ತಿತ್ವನ ಕಳ್ಕೊಂಡು ಬರ್ತೈತಿ. ನಾಚಿಕೆ ಬರ್ಬೇಕು ನಮ್ಗೆ, ನಮ್ಮ ಜನಕ್ಕೆ ನಾಚಿಕೆ ಬರ್ಬೇಕು. ನನ್ನ ಬಗ್ಗೆ ನೀ ಮಾತಾಡಕ, ನಿನ್ನ ಬಗ್ಗೆ ನಾ ಮಾತಾಡಕ, ನಿನ್ನ ಆಸ್ತಿ ನಾ ತಿಂದಿಲ್ಲ, ನನ್ನ ಆಸ್ತಿ ನೀನ್ ತಿಂದಿಲ್ಲ. ಯಾಕೆ ಎತ್ಕೊಳಂಗಿಲ್ರಿ? ಎತ್ಕೊಳಂಗಿಲ್ಲ, ಎತ್ಕೊಳ್ತಾರ. ನಾವು ಕೊಡೋ ರೀತಿ ಹಂಗಿರ್ಬೇಕದ, ನಾವು ಕೊಡುವಂತ ವಸ್ತು ಹಂಗಿರ್ಬೇಕ. ನಾವು ಕೊಡಲಿಲ್ಲ ಹೊಟ್ಟಿ ಆ ಅನ್ನ ಉಡ್ಬೇಕಂತಂದಾಗ ಮನ್ಯಾಗ ಅಡಿಗೆ ಏನಿರ್ತೈತಿ, ಇದ್ದಿದ್ದನ್ನ ಉಡ್ಬೇಕ. ಇಲ್ಲ ಅಂತಂದ್ರೆ ನಾವು ಅದು ಅವ್ರಿಗೆ ಬೇರೆ ಐಟಮ್ ಕೊಡಕ್ ಹೋದ್ರೆ ಅದು ನಾವು ಬೇರೆ ನಾಲ್ಕು ಕೇಳಕ್ ಹೋಗ್ತೈತಿ.
ಯಾಕೆ ಇದನ್ನ ಯಾಕೆ ನಂಬುತ್ತಾರೆ ಈ ಪ್ರತಿಯೊಬ್ಬರು ಅಂತಾರ ಯಾರಿಗಾರ ನೀವು ಏನ್ರ ಅನ್ನಕ್ ಹೋರಿ ಯಾರು ಬರೋಂಗ್ರೆ ಒಬ್ಬರು ಬರೋಂಗ ಮಾತಾಡ್ರಿ ಅವ್ರು ಹಿಂದಿದ್ದವ್ರು ಒಂದು 20 ಮಂದಿಗೆ ಅವ್ರು ಹೇಳಿ ಅವ್ರ ಕಡೆಯಿಂದ ಕಾಮೆಂಟ್ ಹಾಕಕ್ ಹಚ್ತಾರೆ ನಿಮಗೆ ಒಬ್ಬನ ಹೆಸರುಗಳು ನೀವು ಮಾತಾಡ್ರಿ ಹಿಂದಿದ್ದವ್ರಿಗೆ ಒಬ್ಬ ಹೆಣ್ಣು ಮಗಳಿಗೆ ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು ಅಂದ್ರೆ ಆ ಹೆಣ್ಣು ಮಗಳಿಗೆ ಕಾಮೆಂಟ್ಗಳನ್ನು ನೋಡ್ಬೇಕು ನಾ ನೋಡಿನಿ ಎಷ್ಟೋ ಸಲ ಇಲ್ಲಿ ಬಾಗಿಲು ಕೊಟ್ಟು ಹೆಡ್ ಕ್ವಾರ್ಟರ್ನಾಗ ಕುತ್ಕೊಂಡು ಯಾರ್ಯಾರು ಏನೇನು ಮಾಡ್ತಾರ ಅಂತ ನಾವೆಲ್ಲ ನೋಡ್ಕೊತಾನೆ ಇರ್ತೀವಿ ಗೊತ್ತಿರ್ತದೆ ನಮಗೆ ಆದ್ರೆ ಅವ್ರು ಬಳಸುವಂತ ಲ್ಯಾಂಗ್ವೇಜ್ ಐತಲ್ಲ ಮನೆ ಒಳಗೆ ನಿಮಗೂ ಸಹಾಯ ಅದ ಸಂಖ್ಯೆ ಅದಾಳ ಅಕ್ಕ ಅದಾಳ ತಮ್ಮ ಅದಾನ ಅದನ್ನೆಲ್ಲ ಇರ್ಬೇಕಲ್ಲ ನಮ್ಮ ತಲೆ ಪರಿಜ್ಞಾನ ಬೇಡ ಅದು ಬೇಕಲ್ಲ ಅದು ಬೇಕಾಗಿಲ್ಲ ಇವತ್ತಿನ ಜನರೇಷನ್ಗೆ ಈಗ ಏನಿದ್ರು ಇವತ್ತು 10 ಹೊಂಟೈತಿ 10 ಹೊಂಡ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟೈತಿ ಅದನ್ನ ಮಾಡಿ ಅವ್ರ ಹೆಸರು ಮಾಡ್ಕೊಂಡ್ಬಿಡ್ಬೇಕು ಎಲ್ಲ ಹಿಂದೆ ಲಪ್ಪಂಗರಾಜ್ ಅವ್ರು ಕುಂತಾರೆ ಅವ್ರದ್ದು ಮಣ್ಣನ್ನ ಇದು ನೋಡಿದೆ ಸಿನಿಮಾ ಯಾವುದು ನನ್ನವ್ವ ಅಂತ ಒಂದು ಫಿಲ್ಮ್ ಮಾಡ್ಯಾರ ಅವರು ಕಿರುಚಿತ್ರ ನೋಡಿದ್ವಿ ಆ ನನ್ನವನು ಅಷ್ಟೇ ಯೂಸ್ ಆಗೈತಿ ಇನ್ನೊಂದಿದ್ರು ಅಷ್ಟೇ ಯೂಸ್ ಆಗ್ಯವು ಯಾಕ ನನ್ನವ್ವ ತಾಯಿ ಬಗ್ಗೆ ಅಭಿಮಾನ ಇದ್ದವ್ರು ಯಾರು ಇಲ್ಲ ಇದೆ ಅದರಲ್ಲಿಲ್ಲ ತಾಯಿ ಬಗ್ಗೆ ಯಾಕೆ ನಮ್ಮ ಮಮತೆ ಕರುಣೆ ದಯ ಇದೇನು ಇಲ್ಲೇ ಇಲ್ಲ ನಮ್ಮ ಸಂಸ್ಕಾರ ಇದು ಅದನ್ನ ಏನ್ರಿ ಹೇಳಕ್ ಹೋಗ್ರಿ ಅವ್ರು ಟಾರ್ಗೆಟ್ ಮಾಡ್ಬಿಡ್ತಾರೆ ಟಾರ್ಗೆಟ್ ಪೂರ ಟಾರ್ಗೆಟ್ ನಾವು ಏನಾರ ಮಾತಾಡ್ಲಿ ಅದನ್ನ ಟಾರ್ಗೆಟ್ ಮಾಡಿ ಅವನ ಮ್ಯಾಲ ಆರೋಪಗಳನ್ನ ಮಾಡುವಂತ ನೀಚ ಕಲಾವಿದರು ನಮ್ಮ ಮಧ್ಯದಾರ ಅಂತ ನೀಚ ನನ್ನ ಮಕ್ಕಳಿಗೆ ನೀವು ಮತ್ತು ಮುಂದೆ ಹೇಳುವಂತ ನೀವು ಮಾಡಿ ಫಸ್ಟ್ ಈ ಒಕ್ಕೂಟ ಏನಾಗಬೇಕು ನಾನು ಸೆಪರೇಟ್ ಆಗಿ ಅನ್ನೋದು ಅದನ್ನೇ ಹೇಳ್ತೀನಿ ನೀವು ಒಕ್ಕೂಟ ಮಾಡಾಕತ್ತೀರಿ ನಾವಂತೂ ತನು ಮನ ಧನದಿಂದ 24x7 ನಿಮ್ ಜೋಡಿ ಇರ್ತೀವಿ ಬೇಕಾದಾಗ ನಾವು ಬರ್ತೀವಿ ಪ್ರಶ್ನೆ ಏನಾಗಬೇಕು ಇದು ನ್ಯಾಯಯುತವಾಗಿ ನಡಿಬೇಕು ಸಂಘಟನೆ ಈಗ ಇದು ಇವತ್ತು ಮಾತಾಡಿ ಬಿಟ್ಟು ಹೋಗ್ಬಿಡ್ದಲ್ಲ ಈ ಸಂಘಟನೆ ನ್ಯಾಯಯುತವಾಗಿ ನಡಿಬೇಕು ನ್ಯಾಯಯುತವಾಗೇ ಇರ್ಬೇಕು ಯಾಕಂತಂದ್ರೆ ಇದು ಪ್ರತಿ ಸಲ ನಾವು ಅಡಿಬಾವು ಇಲ್ಲೇ ಅದಾರ ಅವ್ರನ್ನ ಕೂಡ ಮಾಡಿದ್ದೀವಿ ಕಾರ್ಯಕ್ರಮ ಗುರುರಾಜ್ ಹೊಸಕೋಟೆ ಅವರು ಸಿದ್ದರಾಮಯ್ಯವರು ಬಂದಿದ್ರು ಅವ್ರು ಮಾಡ್ತೀವಿ ಹೋಗ್ತೀವಿ ಅದಾಗಬಾರ್ದು ಮತ್ತೆ ನೀವು ಯೂಟ್ಯೂಬ್ ತೆಗೀರಿ ಅವು ಮತ್ತೆ ಬರ್ತಾವ ಮತ್ತೆ ಯಾರೇ ವಿಷಯ ಇರಂಗಿಲ್ಲ ಅದ್ರೊಳಗೆ ಅದಕ್ಕೆ ನಾನು ತೆರಿಗೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ನಾನು ತಗೊಂಡೇನಿ ಬರೀ ನಮ್ದು ನೋಡೋದು ನಾವು ಸತ್ಯ 2 ದಿವಸದಿಂದ ಬೆಲೆ ಇರಂಗಿಲ್ಲ ಅನ್ಯಾಯ 2 ದಿವಸದಿಂದ ಬೆಲೆ ಇರೋದು ನಾವು ನೋಡ್ತೀವಿ ಮನುಷ್ಯನಲ್ಲಿ ನಾವು ಸ್ವಾಭಿಮಾನದಿಂದ ಬದುಕಬೇಕು ಕಲಾವಿದರು ಯಾರಿಗೂ ಕಮ್ಮಿ ಇರಂಗಿಲ್ಲ ಒಬ್ಬ ರಾಜಕಾರಣಿ ಆಗ್ಬೇಕಾದ್ರೆ ಕೋಟಿ ಖರ್ಚು ಮಾಡಿ ಅವನ ಹೆಸರು ಮಾಡ್ಕೊತಾನ ಒಬ್ಬ ಕಲಾವಿದ ಆ ಕೋಟಿ ಅಲ್ಲ ಅವನ 10 ಪಟ್ಟು ಆ ಹತ್ತನ್ನು ಸೃಷ್ಟಿ ಮಾಡುವಂತ ಶಕ್ತಿ ಒಬ್ಬ ಕಲಾವಿದನಲ್ಲಿ ಐತಿ ಕಲಾವಿದ ಅಂದ್ರೆ ಸಮಾಜದ ಒಂದು ಆಸ್ತಿ 1000 ಒಬ್ಬ ಕಲಾವಿದ ಅಂತ ಹೇಳ್ತಾರೆ ಜನ ಅದನ್ನೆಲ್ಲ ಹಿರಿಯರು ಏನ್ ಹೇಳಲ್ಲ ಆ ಕಲಾವಿದರು ನಾವು ಆದಾಗ ಆ ಕಲಾವಿದನಿಗೆ ಏನ್ ಕೊಡ್ಬೇಕು ಸಮಾಜಕ್ಕೆ ಅದನ್ನೇ ಕೊಡ್ಬೇಕು ಎಲ್ಲಾದು ಕೊಟ್ಬಿಟ್ರೆ ಎಲ್ಲಾದು ಎದುರ್ತಾರೆ ಸಮಾಜ ಒಂದ್ 4 ಹುಡುಗರು ಹೂ ಹೊಡೆದು ಕ್ಯಾಚೆ ಹೊಡೆದು ಒಂದಿಷ್ಟು ಹೂವು ಹಾರ ಹೊಡೆದ್ಬಿಟ್ರೆ ಅಂತಂದ್ರೆ ದೊಡ್ಡ ಬಾರಿ ರಾತ್ರಿ ಹೀರೋ ಆಗ್ಬೇಕು ಆಗ್ತಾರ ಅವರು ಅದರಿ ಭಾವನಗರ ಕಲಾವಿದರು ಇವತ್ತು ಒಂದು ಹಂತಿ ಪದ ಹಾಡೋನು ಕಲಾವಿದನ ಒಬ್ಬ ಸೋಮರ್ ಪದ ಹಾಡೋನು ಕಲಾವಿದನ ಕಲೆ ಯಾವ ರೀತಿ ನಾವು ಕೊಡ್ಬೇಕು ಅನ್ನೋದನ್ನ ಅವು ನಮ್ಮಲ್ಲಿ ಇಡ್ಕೋಬೇಕು ಅಂತ ಹೇಳ್ತಾ ಪಾಪ ಪುಣ್ಯ ದಾನ ಧರ್ಮ ಇವು 2 ವಿಷಯನ ಹೇಳ್ಕೊಟ್ಟು ಹೋಗಿದ್ದು 4 ವರ್ಷ ಕರೋನಾ ಕೆಟ್ಟ ಕರೋನಾ ಹೇಳ್ಕೊಟ್ಟು ಹೋಗಿದ್ದಿ ಪಾಠ ಕಲಿಸೈತಿ ಇಲ್ಲಿ ನ್ಯಾಯಯುತವಾಗಿದ್ರಿ ಏನಿರ್ತೈತಿ ಅನ್ಯಾಯದಿಂದ ಇದ್ರಿ ಏನಾಗತ್ತೆ ಅಂತೇಳಿ ಪಾಪ ಮಾಡಿದ್ದ ಕರೋನಾ ಹೇಳ್ಕೊಟ್ಟೈತಿ ಪುಣ್ಯ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಹೇಳ್ಕೊಟ್ಟು ಹೋಗ್ಯಾರ ನಾವು ಪುಣ್ಯ ಮಾಡಿದ್ರೆ ಹಿಂಗ್ ಹಾಕಿವಿ ಪಾಪ ಮಾಡಿದ್ರೆ ಹಂಗ್ ಹಾಕಿವಿ ಅನ್ನೋದನ್ನ ತಾವೆಲ್ಲ ನೋಡಿರ್ಬೋದು ಒಂದು ಇದೊಂದು JCB ಹಿಂಗ್ ಮಾಡಿ ಚಿಂಬಿಟ್ರು ಒಂದು ಸಂದರ್ಭ ತಾವೆಲ್ಲ ನೋಡಿರ್ಬೋದು ಆ ವ್ಯಕ್ತಿಗಳ ಹೆಸರು ಹೇಳೋದು ಬೇಡ ಸಾವಿರಾರು ಕೋಟಿ ರೂಪಾಯಿ ಇದ್ರಿ ಏನ್ ಮಾಡೋದು ಅದು ನಮ್ಮ ಕರ್ಮ ನಾವು ಮಾಡಿದಂತ ಕರ್ಮ ನಮ್ಮನ್ನ ಕಾಡುತ್ತೆ ಅಂತದ್ದು ಕರೋನಾ ನಮ್ಗೆ ಭಾಳ ಚಲೋ ಕಲಿಸ್ಕೊಟ್ಟು ಪುಣ್ಯ ಮಾಡ್ರಿ ದಾನ ಧರ್ಮವನ್ನ ಮಾಡ್ರಿ ನಾವು ಎಷ್ಟು ಮಾಡಿದ್ರು ನಮ್ಮಲ್ಲಿ ಒಂದು ನಿಯತ್ತ ಬಂದಿರಲಿ ಅಂದ್ರೆ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ತೆಲಿನ ಕಾಲಿಟ್ಟು ಹೋಗುವಂತ ಜಮಾನಿ ನಮ್ಮಲ್ಲಿ ಇರೋದು ಅದಲ್ಲ ಇವತ್ತು ನಮ್ಮಿಂದಲೇ ಕಲ್ತಿರ್ತಾರ ನಮ್ಮ ಕೈಯಾಗ ಏನ್ ಬೇಕಾದಾಗ ಆಗಿರ್ತಾರ ಎದ್ರಿಗೆ ಬಂದ್ರೆ ಹೊಳೆ ಅವನ ಪೊಸಿಷ ಒಂದು ನಾಳೆಗೆ ಟೀಮ್ ರೆಡಿ ಮಾಡಿ ಅವನು ಅಷ್ಟೊಂದು ನ್ಯಾಯ ಗುರು ದಾನ ಧರ್ಮ ಇಂಥವೆಲ್ಲ ಇವ್ರು ವಿಮರ್ಶೆ ಮಾಡಕ್ಕೆ ಬಹಳ ಟೈಮ್ ಬೇಕು ಅದಕ್ಕಾಗಿ ನಮ್ಮ ಈ ಸಭ್ಯರನ್ನವರಿಗೆ ನಾವು ಹೇಳ್ತೀವಿ ಈ ಸಂಘಟನೆ ನ್ಯಾಯಯುತವಾಗಿರ್ಲಿ ನಾವಂತೂ ಇಲ್ಲೇ ಬಾಗಲಕೋಟೆ ಒಳಗೆ ಇರ್ತೀವಿ ನೀವು ಯಾವಾಗ ಎನಿ ಟೈಮ್ ನಮಗೆ ಫೋನ್ ಮಾಡ್ರಿ ಒಂದ ರೀತಿಯಿಂದ ಅಲ್ಲ ತನು ಧನ ಮನದಿಂದ ನೀವು ಬೇಕಾದ ನಮಗೆ ಫೋನ್ ಮಾಡಿದ್ರು ನಾವು ರೆಡಿ ಇದೀವಿ ಯಾವ ರಾಜಕಾರಣಕ್ಕಿರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ನೀವೇನಿದ್ರೆ ನಾವು ಬರ್ತೀವಿ ನಮ್ಮ ಕಲಾವಿದರು ನಾವು ನಿಯತ್ತಾಗಿರ್ಬೇಕು
ಸಮಾಜಕ್ಕೆ ನಮ್ಮ ಕೊಡುಗೆ ಅಪಾರವಾಗಿ ನಮ್ಮ ಹೆಸರು ಉಳಿಬೇಕು, ನಾವು ಸತ್ರು ಅಜರಾಮರವಾಗಿ ಇರಬೇಕು ಅನ್ನುವಂಥ ಒಂದು ನಮ್ಮ ಮನದಾಸೆ ಇತ್ತಂದ್ರೆ ನಾವು ಕೊಡುವಂತಹದ್ದು ವಿಷಯ ಸಮಾಜಕ್ಕೆ ಮಾರಕವಾಗಿರಬಾರ್ದು, ವಿಷಯ ಮಾರಕವಾಗಿರಬಾರ್ದು, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರಲಿ ಅಂತ ಹೇಳ್ತಾ ನಮಗೂ ಈ ಕಾರ್ಯಕ್ರಮ ಕರೆಸಿ ಎರಡು ಮಾತುಗಳನ್ನು ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಷ್ಟು ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪುಟ್ಟರಾಜಪ್ಪ. ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಮ್ಮ ರವಿ ಭಜಂತ್ರಿ ಸರ್ ಅವರು ತಮ್ಮ ಒಂದು 5 ನಿಮಿಷದ ನುಡಿಗಳನ್ನ ಈ ವೇದಿಕೆ ಮೂಲಕ ಅರ್ಪಣೆ ಮಾಡಬೇಕಂತ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಹಿರಿಯ ಕಲಾವಿದರು, ಉತ್ತರ ಕನ್ನಡ ಕಲಾವಿದರ ಅಭಿವೃದ್ಧಿ ಒಕ್ಕೂಟ ಸಂಘದ ಸಭೆಗೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರಿಗೂ ಹಾಗೂ ಹಿರಿಯ ಕಲಾವಿದರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ವೇದಿಕೆಯ ಸಂಘದ ರಾಜ್ಯಾಧ್ಯಕ್ಷರಾದ ರಾಜು ಭಜಂತ್ರಿ ಮಾಡುವ ಹೃದಯಪೂರ್ವಕ ಅಭಿನಂದನೆಗಳು. ಕಲಾವಿದರಿಗೆ ಏನು ಅನ್ಯಾಯ ಆಗ್ತದ, ಅವ್ರಿಗೆ ಏನು ಸೌಲಭ್ಯಗಳು ಅನ್ನೋದ್ರ ಬಗ್ಗೆ ಎಲ್ಲರೂ ಹೇಳ್ಯಾರ. ಆದ್ರೆ ನಾ ಇವಾಗ ಮಾತನಾಡೋದು ಕರ್ನಾಟಕದ ಮಕ್ಕಳ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ಧ್ವನಿಯಾಗಿ ನಾನು ಮಾತನಾಡಬೇಕಾಗ್ತದೆ. ಈಗ ಎಲ್ಲ ಕಲಾವಿದರು ಆರ್ಕೆಸ್ಟ್ರಾದಲ್ಲಿ ಹಾಡಿರ್ತಕ್ಕಂಥ ಹಾಡುಗಳನ್ನ ಅಥವಾ ಯೂಟ್ಯೂಬ್ನಲ್ಲಿ ಡೌನ್ಲೋಡ್ ಮಾಡ್ತಿದ್ದಾರೆ. ನೀವು ಯೂಟ್ಯೂಬ್ನಲ್ಲಿ ಡೌನ್ಲೋಡ್ ಈಗ ಮಹಿಳಾ ಗಮನ ಸರಿ, ನೀವು ಹಾಡಿರ್ತಕ್ಕಂಥ ಹಾಡುಗಳು ಯೂಟ್ಯೂಬ್ನಲ್ಲಿ ಡೌನ್ಲೋಡ್ ಆಗಿ ಎಲ್ಲ ಮಹಿಳೆಯರ ಮೇಲೆ ಪರಿಣಾಮ ಬೀರಕತ್ತ. ಗಂಡು ಮಕ್ಕಳು ಹಾಡುವಂತ ಹಾಡುಗಳಿಗೂ ಮಹಿಳೆಯರು ಬೆಂಬಲ ಕೊಡ್ತಾ ಇದ್ರಿ, ಮಹಿಳಾ ಗಾಯಕಿಯರು. ನೀವು ಹಾಡುವಂತ ಹಾಡುಗಳನ್ನ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದಿರಿದ್ದಾರೆ, ನಮ್ಮ ತಾಯಿ ತಂಗಿ ಇದ್ದಾರೆ ತಿಳ್ಕೊಂಡು ವೇದಿಕೆ ಹಾಡಿದ್ರೆ ಈ ತರ ಯಾವ ಹಾಡುಗಳು ಬರಂಗಿಲ್ಲ. ನೀವು ವೇದಿಕೆ ಮುಂಭಾಗದಲ್ಲಿ ನಿಮ್ಗೆ ಆಗ್ತಿಲ್ಲ. ವೇದಿಕೆ ಮುಂಭಾಗದಲ್ಲಿ ಹೆಣ್ಣು ಮಕ್ಕಳು ಕೂತಾರೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕಲಾವಿದರಿಗೆ ನಾನು ಎಷ್ಟು ಮಾತಾಡ್ತೀನಿ ಅಷ್ಟು ಕೆಲಸನ ಮಾಡ್ತೀನಿ, ಕೆಲಸ ಇಲ್ಲದೆ ನಾನು ಯಾವುದು ಮಾತಾಡಲಾಗಿದ್ದೀನಿ. ನಾನು ಸಂಘಟನೆ ರಾಜ್ಯಾಧ್ಯಕ್ಷ ಅಂತಂದ್ರೆ ನಮ್ಮ ಸಂಘಟನೆ ಜವಾಬ್ದಾರಿ ಏನೈತೆ ಅನ್ನೋದ್ರ ಬಗ್ಗೆ ನಾವು ಅರಿವು ಇಟ್ಕೊಂಡು ನಾವು ಮಾತಾಡ್ತೀವಿ. ಮಕ್ಕಳ ಜವಾಬ್ದಾರಿ ನಮ್ಮ ಸಂಘಟನೆ ನಿಯಮ ಇಟ್ಕೊಂಡಿರಿ. ನಾವು ಪ್ರತಿಯೊಂದು ಮಕ್ಕಳಿಗೆ ಶಿಕ್ಷಣವಂತರಾಗಬೇಕು ನಮ್ಮ ಸಂಘದ ಉದ್ದೇಶ ಐತೆ. ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಶಿಕ್ಷಕರು ಬೇಕಾದ ವಿದ್ಯಾಭ್ಯಾಸವನ್ನ ಹೇಳಿದ್ರು ಮಕ್ಕಳ ಜಿಲ್ಲೆಗೆ ಮೂಡಲ್ಲ. ಶಾಲೆ ಬಿಟ್ಟ ಸಮಯದಲ್ಲಿ ಟ್ರ್ಯಾಕ್ಟರ್ದಲ್ಲಿ ಯಾವ್ದಾದ್ರು ಒಂದು ಹಾಡವನ್ನ ಹತ್ಕೊಂಡು ಹೋದ್ರೆ ಹುಡುಗರು ಮನೆಗೆ ಬರ್ಬೋದು, ಆ ಹಾಡವನ್ನ ಬ್ಯಾಕಡೆ ಮಾಡ್ತಾರೆ. 10 ಗಂಟೆಯಿಂದ 5 ಗಂಟೆ ತನಕ ABCD ಹೇಳಿ ಕಗನ್ ಬಂದಿ ಯಾರ ಬಗ್ಗೆ ನೆನಪಾಗಂಗಿಲ್ಲ. ಶಾಲೆಯಿಂದ ಮನೆಗೆ ಬರೋದ್ರೆ ಎರಡೇ ಲೈನ್ ಹಾಡು, ಮನೆಗೆ ಬರ್ಬೋದು ಹಾಡನ ಹಾಡ್ಬೋದು ಬಂದಿರ್ತಾವ. ಶಾಲೆಗೆ ಏನ್ ಹೇಳಿದ್ರು ಅದೇನೋ ಗೊತ್ತಿಲ್ಲ, ಬೇರೆ ಸೀರೆ ಏನೋ ಅಂತ ಇದೆ. ಇವು ಹಾಡುಗಳನ್ನ ನಾವು ಯೂಟ್ಯೂಬ್ದಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡೋದು ನಾವು ಸತತವಾಗಿ ಪ್ರಯತ್ನ ಈ 1 ತಿಂಗಳಿಂದ ನಾವು ಮಾಡ್ತಾ ಇದ್ದೀವಿ. ಕೆಲವು ದಿವಸ ಗಾಯಕರ ಫೋನ್ ಹಚ್ಚಿ ಮಾತಾಡಿದೆ, ಅವ್ರನ್ನ ತಗಸ್ರಿ, ಇವ್ರನ್ನ ತಗಸ್ರಿ, ನಿಮ್ಮ ಕಡೆ ತಗಸಾಕ ಬರೋಣ ಅವ್ರ ತಗಸ್ ಹೇಳ್ತೀರಿ, ಅವ್ರ ಕಡೆ ಹೋಗೋದ್ರಿಂದ ಇವ್ರ ಕಡೆ ತಗಸ್ ಹೇಳ್ತೀರಿ. ನಿಮ್ ಜೋಡಿ ಎರ್ತಾಗ ನಿಮ್ಮ ಮನೆಯವ್ರಲ್ರಿ ನಾವು. ನಿಮ್ಮ ಕಡೆ ಬಂದ್ರೆ ನೀವು ತೆಗೆದು ಎಲ್ಲ ಕಡೆ ತೆಗಿತಾರ್ರಿ. ಮೊದಲು ನೀವು ಹಾಡೋದನ್ನ ಮೊದಲು ಬಂದ್ ಮಾಡಿ. ಹಾಡಾಗ ಬ್ಯಾಡ ಇಲ್ಲ, ನೀವು ಯೂಟ್ಯೂಬ್ದಲ್ಲಿ ಹಾಡುಗಳನ್ನ ಮಾಡ್ತೀರಿ, ಮೊದಲು ನೀವು ಮನೆಯಲ್ಲಿ ಹಚ್ಚಿ ನೋಡ್ರಿ. ಯೂಟ್ಯೂಬ್ನ ಹಾಡುಗಳನ್ನು ರೆಡಿ ಮಾಡಿದ್ರಲ್ಲ, ಮೊದಲ ಮನೆಯಲ್ಲಿ ಅಕ್ಕ ತಂಗಿಯರು, ತಾಯಿ ತಂದೆಯರು, ಅಣ್ಣ ತಮ್ಮಂದಿರು, ನಿಮ್ಮ ಮಕ್ಕಳು ಎಲ್ಲರೂ ಕುತ್ಕೊಂಡು ಮೊದಲು ಹಾಡ ಕೇಳಿ. ಆ ಹಾಡು ಒಳ್ಳೇದಾಗಿತ್ತಂದ್ರೆ ಏನೈತಿ, ಎಲ್ಲರೂ ಯೂಟ್ಯೂಬ್ ಹಾಕಿ ಬ್ಯಾಡನಾಗಿಲ್ಲ. ನೀವು ಮನ್ಯಾಗ ಹಾಡ ಕೇಳಿ ಬಿಡ್ತೀರಿ, ಹೊರಗಿನವ್ರು ಹಚ್ಚಿ ಬಿಡ್ತೀರಿ ಸರ್. ಅದ್ರಲ್ಲಿ ಯಾವ ನ್ಯಾಯ ಸರ್ ಇದು? ನಾವು ಜವಾಬ್ದಾರಿ ಹೊತ್ತಿದ್ದು ನಮ್ಮ ಮಕ್ಕಳ ಅಷ್ಟೇ ಅಲ್ಲ, ಈಗ ಕರ್ನಾಟಕದ ನಿಮ್ಮ ಮಕ್ಕಳ ಸಂವಿಧಾನ ಜವಾಬ್ದಾರಿ ನಾವು ಹೊತ್ತಿದ್ದೀವಿ. ನಾವು ಕೇಳ್ಬೋದು, ಇಲ್ಲ ನೀವು ಇನ್ನೊಬ್ಬ ಹೆಣ್ಣು ಮಕ್ಕಳ ಬಗ್ಗೆ ಬರ್ತೀರಿ, ನಿಮ್ಮ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು ನಾವು ಕೇಳೋಣ. ನಿಮ್ಮ ಮನೆ ಹೆಣ್ಣು ಮಕ್ಕಳು ನಮ್ಮ ಅಕ್ಕ ತಂಗಿಯಾರೆ, ನೀವು ಅವ್ರ ಬಗ್ಗೆ ಬಂದು ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಇಲ್ರಿ, ಅವ್ರದೊಂದು ಹಕ್ಕೈತಿ. ಯಾರು ನಿಮ್ಮ ಬರ್ತೀರಿ ನೀವು? ಅಕ್ಕ ಮಹಿಳಾ ಗಾಯಕಿಯರು ತಾವು ಜವಾಬ್ದಾರಿ ತಗೋಬೇಕ್ರಿ. ಏನಾದ್ರು ಇದುವರೆಗೆ ಏನಾಗೈತೆ, ಹೆಚ್ಚಿನ ಹಾಡುಗಳನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನೋದಕ್ಕೆ ನಾವು ವಿಚಾರ ಮಾಡ್ತೀವಿ. ಡಿಲೀಟ್ ಮಾಡಬೇಕು ಅಂತ ರೈತ ಸಂಘಟನೆಗೆ ಇನ್ನು ಮುಂದೆ ಯಾವ್ಯಾವ ರೀತಿ ಆದ ಹಾಡನ್ನ ಮುಂದಿನ ಕ್ರಮ ನೀವು ಅನುಭವಿಸ್ತೀರಿ. ಇದುವರೆಗೆ ಯಾರು ಕೇಳ್ಯಾರ ಬಿಟ್ಟಾರ ಆಗೈತಿ ಹೋಗೈತೆ ನೀವು ತಿಳ್ತಿರ್ಬೋದು. ಇದುವರೆಗೆ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ವೇದಿಕೆ ಸಣ್ಣ ಸಂಘಟನೆ ಅಲ್ಲ, ಇದು ಇತರ ಕೈ ಬಿಡುವುದಿಲ್ಲ. ಇಲ್ಲಿ ತರದ ಜಾನಪದನ ಕೇಳ್ತಾರೆ, ಜಾನಪದ ಕೇಳ್ತಾರೆ ಅಂತಂದ್ರೆ ಜಾನಪದ 4 ಜನ ಕೇಳ್ತಾರೆ, ಅದ್ರ ಒಳ್ಳೆ ಜನ ಇರ್ತಾರ್ರಿ. ನೀವು ಜಾನಪದ ಬಿಟ್ಟರೆ ಜಾನಪದ ಯಾಕೆ ಕೇಳ್ತಾರೆ ಹೇಳ್ರಿ?
ಜಾನಪದ ಒಳಗೆ ಎಷ್ಟು ತರ ಅಷ್ಟಲ್ಲ ಹೆಣ್ಮಕ್ಳ ಬಗ್ಗೆ ಯಾಕೆ ಬರೀತೀರಿ? ಈಗ ಹೆಣ್ಮಕ್ಳ ಬಗ್ಗೆ ಆಗೈತಿ, ಗಂಡ ಮಕ್ಕಳ ಬಗ್ಗೆ ಬರೀತಾರೆ. ಹೆಣ್ಮಕ್ಳು ಯಾರು ನಮ್ಮ ಮೇಡಮ್ ಬರ್ತಾರೆ ಬಂದಿಲ್ಲ ಅವರು ಗಂಡ ಮಕ್ಕಳ ಬಗ್ಗೆ ಶುರುವಾಗಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ ಯಾವ್ಯಾವ ಎಲ್ಲ ಕಲಾವಿದರು ಕೈ ಮುಗಿದು ಕೇಳ್ಕೊತೀವಿ, ಅಶಬ್ದ ಅನ್ನೋದನ್ನ ಎಲ್ಲ ಬಿಟ್ಟು ಬರ್ತೀವಿ, ಒಳ್ಳೆ ಕಲಾವಿದರಾಗಿ ಎಲ್ಲ ಹಾಡುಗಳನ್ನ ಒಳ್ಳೆ ರೀತಿಯಾಗಿ ಬರೀತೀವಿ. ಅದು ಹೇಳ್ತಾ ನಾವು ಎರಡು ಮಾತುಗಳನ್ನ ಮುಗಿಸ್ತೇವೆ. ಏನೋ ತಪ್ಪಿರುತ್ತೆ ಸರ್. ಭಜನ್ರಿ ಸರ್, ಭಜನ್ರಿ ಸರ್, ಭಜನ್ರಿ ಸರ್ ಮೇಡಮ್ ಮಾಡ್ತೀನಿ. ನಮಸ್ಕಾರ ಸರ್, ನೀವು ನನಗೆ ಫೋನ್ ಮಾಡಿದ್ರಿ. ನಿಮ್ಮ ಉದ್ದೇಶ ಒಳ್ಳೆ ಉದ್ದೇಶ ಇದೆ. ಈ ಸಂಘದಿಂದ ಸರ್ಕಾರದಿಂದ ಸೌಲಭ್ಯಗಳನ್ನ ನಾವು ಪಡೆಯುವುದು ಅದು ಮುಂದಿನ ವಿಚಾರ. ನಮಗೆ ಸದ್ಯದ ಮಟ್ಟಿಗೆ ಬೇಕಾಗಿರೋದು ಅಶ್ಲೀಲ ಹಾಡುಗಳು, ಹೆಣ್ಮಕ್ಳ ಮೇಲೆ ಬರುವಂತ ಅಶ್ಲೀಲ ಹಾಡುಗಳು. ಇವತ್ತು ಒಳ್ಳೆ ಒಳ್ಳೆ ಕಲಾವಿದರು ಮನೆ ಹೊರಗೆ ಕೊಡ್ತಾರೆ. ಅದು ಅಶ್ಲೀಲ ಹಾಡುಗಳನ್ನ ಅವಕಾಶ ಮಾಡಿಕೊಡೋರು ಯಾರು? ಓನರ್ಗಳು, ಸಂಘದ ಓನರ್ಗಳು. ದಯವಿಟ್ಟು ಅದನ್ನ ಬಂದ್ ಮಾಡಬೇಕು. ಇವತ್ತು ನಮ್ಮ ಆಡಿ ಬಾಬುಸವ್ರಿಗೆ ನಾನು 10 ವರ್ಷದಿಂದ ನೋಡ್ತಾ ಇದ್ದೀವಿ. ಯಾರಾದ್ರೂ ಅಶ್ಲೀಲ ಡ್ಯಾನ್ಸ್ ಮಾಡ್ತಾರೆ, ನಾವು ಮಾಡ್ತಾರೆ, ನಾವು ಫುಲ್ ಡ್ರೆಸ್ ಹಾಕಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ನೀವ್ಯಾಕೆ ಮಾಡಲ್ಲ ಓನರ್ಗಳು? ಇಲ್ಲಿರುವಂತ ಗಣ್ಯರಿಗೆ ಈ ವಿಷಯ ಗೊತ್ತಾಗಬೇಕು. ನಮಗೆ ಸರ್ಕಾರದಿಂದ ಅನುದಾನ ತಗೊಳ್ಳೋದು ಗೊತ್ತೈತಿ. ನಾನು ಹಾಗೂ ಅನಿತಾ ಮೇಡಮ್ ಅವರು ಸಂಸ್ಕೃತಿ ಇಲಾಖೆಗೆ ನಾವು ಹೋಗಿ ಅರ್ಜಿ ಕೂಡ ಸಲ್ಲಿಸಿದ್ದೀವಿ. ಅದಕ್ಕೆ ಆದಂತ ಒಂದು ಕಾನೂನು ಬರ್ಬೇಕಂತ ನಮಗೆ ಸಲಹೆ ಕೊಟ್ಟು ಕಳಿಸಿದ್ದಾರೆ. ಇವತ್ತು ನೀವೇನೆಲ್ಲ ಇದ್ರಲ್ಲ, ನೀವೆಲ್ಲ ನಮ್ಮ ಜೊತೆ ಒಗ್ಗಟ್ಟಾಗಿದ್ರೆ ಖಂಡಿತ ಅದು ಒಂದು ಕಾನೂನು ಬರುತ್ತೆ. ಆದ್ರೆ ಒಗ್ಗಟ್ಟಬೇಕು, ಒಗ್ಗಟ್ಟಬೇಕು. ನಾವು ಹೋಗ್ಬರ್ತೀವಿ. ಈಗ ಮಾಡ್ತಿದ್ರೆ ನಾವು 2 ವರ್ಷದಿಂದ ಹೋಗ್ಬರ್ತಿದ್ದೀವಿ. ಇದು ನಮ್ಮ ಸಂಸ್ಕೃತಿ ಇಲಾಖೆ ಸರ್ಗೂ ಗೊತ್ತಾಗಬೇಕು. ದಯವಿಟ್ಟು ಸರ್ ಅಶ್ಲೀಲ ಹಾಡುಗಳು ಬಂದ್ ಆಗ್ಬೇಕು. ಹೆಣ್ಣು ಮಕ್ಕಳ ಮೇಲೆ ಬರುವಂತ ಹಾಡುಗಳು ಕೂಡ ಬಂದ್ ಆಗ್ಬೇಕು. ತಂಡದ ಓನರ್ಗಳು ಏನಿದ್ರಲ್ಲ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆಮೇಲೆ ಹೆಣ್ಮಕ್ಳು ಹಾಕಿದ್ರೆ ಎಷ್ಟು ನಾವು ಮಾಡಿಲ್ಲ ಅನ್ನಂಗಿಲ್ಲ, ಎಷ್ಟು ಕುಡಿಬೇಕು. ಕೆಲವೊಬ್ರಿಗೆ ಬರುತ್ತೆ, ಕೆಲವೊಬ್ರಿಗೆ ಬರಂಗಿಲ್ಲ, ಕೆಲವೊಬ್ರಿಗೆ ಹಿಂದೆ ಹೇಳೋದಷ್ಟ ಮನ್ಯಾಗ ಹೇಳ್ತಾದ್ರು ಏನ್ ಬೇಕಂತ ಮಾಡ್ಕೊಂಡು ಹೋಗ್ತಾರ. ಅವ್ರ ಮುಂದೆ ಮಕ್ಕಳಿಗೆ ಹ್ಯಾಂಗ್ ಸಾಕ್ಬೇಕ್ರಿ? ಒಂದು ಕೆಲವರು ಹೆಣ್ಮಕ್ಳಿಗೆ ಅವಕಾಶ ಮಾಡ್ಕೊಡ್ರಿ. ದಯವಿಟ್ಟು ಕಾಲು ಕೇಳ್ಕೊಂತೀನಿ ನಿಮಗೆ ನಾನು. ಆಮೇಲೆ ನೀವು ಬೆಳಗ್ಗೆ ಅವ್ರಿಗೆ ಯಾಕೆ ಈ ಮಾತು ಹಾಕಿರಲ್ಲ, ಅವ್ರು ಕೇಳ್ತಾರ ನಮ್ಗೆ ಅಕ್ಕಿನ ಬೇಕು ಹಿಕ್ಕಿನ ಬೇಕಂತಾರಲ್ಲ, ನೀವು ಕರೆಸ್ರಿ ನಾವು ಬೇಡ ಅನ್ನೋದಿಲ್ಲ. ಆಗ ಅವ್ರಿಗೆ ನೀವು ಒಂದು ಮಾತು ಹೇಳ್ಬೇಕು, ಏನ್ರಿ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಅಶ್ಲೀಲ ಹಾಡುಗಳನ್ನ ನಾವು ಹಾಡೋದಿಲ್ಲ. ನೀವು ಸ್ಟ್ರಿಕ್ ಮಾಡಿದ್ರೆ ಖಂಡಿತ ಮಂದಿ ಕೇಳ್ತಾರ್ರಿ. ಮಂದಿಗೆ ನಾವ್ ಏನ್ ಕೊಡ್ತೀವಿ ಅದನ್ನ ಕೇಳ್ತಾರೆ. ಹಿಂದಕ್ಕಿಂತ ಮಾಡ್ಕೊಂಡು ಬಂದಾಗ ಕೇಳಾರಿರಿ. ದಯವಿಟ್ಟು ಕಾಲು ಕೇಳ್ಕೊಂತೀನಿ. ಈ ಸಂಘ ಆ ಉದ್ದೇಶಕ್ಕೆ ಆಗತ್ತಪ್ಪ ಅಂದ್ರೆ ನಾವೆಲ್ಲರೂ ಸದಸ್ಯರಾಗಿ ರೆಡಿ ಆಗಿರಿ. ನೀವು ಅದನ್ನ ಬಿಟ್ಟು ಬೇರೆ ಆಗೋದಿಲ್ಲ. ನಾವು ಸಪರೇಟಾಗಿ ಹೋರಾಟ ಮಾಡ್ತೀವಿ. ಸಂಸ್ಕೃತಿಗಾಗಿ ನಾವು ಕೊಟ್ಟಿವಿ, ಗೌರ್ಮೆಂಟ್ ನಾವೇ ಸದಸ್ಯ ಆಗ್ತೀವಿ. ನಾವು ಇದ್ರ ಬಗ್ಗೆ ಏನ್ ಮಾಡಿ ಮೇಡಮ್, ಮಹಿಳೆಯರು ನೀವು ರೆಡಿ ಆಗಿರ್ಬೋದಲ್ಲ. ಅಷ್ಟೊಂದು ಯಾರು ಹೆಣ್ಮಕ್ಳು ಆಡ್ತಾರೋ ಎಲ್ಲ ಪಂಚಾಯತ್ ಕೊಡ್ತೀನಿ, ಎಲ್ಲ ಖರ್ಚು ನಮ್ಮ ಸಂಘಟನೆ ನೋಡ್ತೀವಿ. ತಾವು ಮನೆಗೆ ಹೋಗ್ರಿ. ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ನಾವು ಅಶ್ಲೀಲ ಪದ ಯಾರು ಹಾಡ್ತಾರೋ ಮನೆಗೆ ಹೋಗಿ ಹೊಡಿಬೇಕು ಪವರ್ ನಮ್ಮ ಸಂಘಟನೆಗೆ ಐತಿ. ನಾವೆಲ್ಲ ನೀವು ಮಾತಾಡ್ತೀವಿ, ಮಾಹಿತಿ ಮಾತಾಡ್ತಾರೆ. ಇದುವರೆಗೆ ಎಲ್ಲ ಕೈ ಮುಂದೆ ಹೇಳ್ತೀವಿ. ಇಂಪ್ಲಿಮೆಂಟ್ ಮೀಟ್ ಮಾಡಿದ್ರೆ ಮುಂದಿನ ನಾವು ತಯಾರಾಗಬೇಕಾದ್ರೆ ಎಷ್ಟು ಸಾವಿರ ನಮ್ಮ ಸಂಘಟನೆ ಲೆಟರ್ ಐತ್ರಿ. ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ವೇದಿಕೆ 4 ಜನ ಕಾನೂನು ಸಲಹೆಗಾರರಾಗ್ರಿ. ಎಲ್ಲ ನಮ್ಮ ಸಂಘಟನೆ ಬಂದಾಗಿ ನಿಂತಿದ್ದಾರೆ. ನಾವು ಅಶ್ಲೀಲ ಪದ ಹೆಣ್ಮಕ್ಳು ಆಗ್ಬಾರ್ದು. ಇನ್ನೊಂದ್ರಿ ಮುಂದೆ ಆರ್ಕೆಸ್ಟ್ರಾ ಓನರ್ ಬರ್ರಿ. ಯಾರು ಅಶ್ಲೀಲ ಪದಗಳನ್ನ ಬರ್ತಾರ, ಆರ್ಕೆಸ್ಟ್ರಾದಾಗ ಅಶ್ಲೀಲ ಪದಗಳನ್ನ ಒಳ್ಳೆ ಹಾಡ್ಕೊಂಡಿರ್ತಾರೆ. ಯಾರು ಆರ್ಕೆಸ್ಟ್ರಾ ಓನರ್ಗಳಿದ್ರು ಈ ವಿಡಿಯೋನ ಎಲ್ಲ ಆರ್ಕೆಸ್ಟ್ರಾ ಓನರ್ ಹೋಗ್ಬೇಕಿರ್ತಾರೆ. ಎಲ್ಲ ಆರ್ಕೆಸ್ಟ್ರಾ ಓನರ್ ಕೊಡ್ಬೇಕ್ರಿ. ನಾನು ಮುಂಚೆ ನಾನು ಕೇಳಿದ ತರೋಂಗಿಲ್ಲ. ಆರ್ಕೆಸ್ಟ್ರಾ ಓನರ್ಗಳು ಮಹಿಳೆಯರಾಗಲಿ ಗಣಮಕ್ಳು ಬೈದಾಗಲಿ ಯಾರಾಗಲಿ ಅಶ್ಲೀಲ ಪದಗಳನ್ನ ವೇದಿಕೆ ಮೇಲೆ ಎಲ್ಲಿಯೂ ಹಾಡುವಂತಿಲ್ಲ. ಒಂದೇದ್ರಿ. ಮುಂದೆ ಏನ್ರಿ, ಹೆಣ್ಮಕ್ಳು ಅಶ್ಲೀಲ ಪದವನ್ನು ಯಾರು ಹಾಡುವಂತಿಲ್ರಿ. ಇನ್ನೊಂದು, ಉತ್ತರ ಕರ್ನಾಟಕ ಕಲಾವಿದರ ಅಭಿವೃದ್ಧಿ ಒಕ್ಕೂಟದಲ್ಲಿ ಮಹಿಳೆಯರ ಹೋಗಿರ್ತಾರೆ. ಹೆಣ್ಣು ಮಕ್ಕಳ ಡ್ಯಾನ್ಸರ್ ಬಟ್ಟೆ ಏನು ಯಾವ ಪ್ರಮಾಣ ಹಾಕಬೇಕು ಅನ್ನೋದ್ರ ಬಗ್ಗೆ ನೀವು ಮಾತಾಡ್ಬೇಕ್ರಿ. ಅದ್ರ ಬಗ್ಗೆ ನಾವು ವೇದಿಕೆ ಮಾತಾಡಂಗಿಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.